ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ವಾತಿ ಚಾನಲ್. ನಾನಿವತ್ತು ಎಲ್ಲರಿಗೂ ಉಪಯೋಗ ಆಗುವಂತಹ ಕಿಚನ್ ಟಿಪ್ಸ್ ತೋರಿಸಿದ್ದೀನಿ. ಟಿಪ್ ನಂಬರ್ 1, ನಾವು ರವೆ ಇಲ್ಲಾಂದರೆ ಸ್ನ್ಯಾಕ್ಸ್ ಐಟಮ್ಸು ತಂದಿರೋವಾಗ ಪೂರ್ತಿಯಾಗಿ ಯೂಸ್ ಮಾಡಿರಲ್ಲ. ಅಂಥ ಟೈಮಲ್ಲಿ ನಾವು ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ. ಒಂದು ಚಾಕುವನ್ನು ತಗೊಂಡು ಈ ಥರ ಬಿಸಿ ಮಾಡ್ಕೋಬೇಕು. ಈ ಥರ ಬಿಸಿ ಮಾಡಿಕೊಂಡು ಪೇಪರ್ ಮೇಲೆ ಈ ಥರ ಒಂದು ಲೈನನ್ನು ಎಳೀರಿ. ಈ ಥರ ಮಾಡೋದ್ರಿಂದ ಹುಳ ಅನ್ನೋದು ಬೀಳುವುದಿಲ್ಲ. ಇದು ಕಂಪ್ಲೀಟಾಗಿ ಲಾಕ್ ಆಗಿರುತ್ತೆ. ಹುಳ ಅನ್ನೋದು ಬಿದ್ದಿರಲ್ಲ ಆ್ಯಂಡ್ ಫ್ರೆಶ್ ಆಗಿ ಕೂಡ ಇರುತ್ತೆ. ನಿಮ್ಗೆ ಈ ಟಿಪ್ ಇಷ್ಟ ಆದರೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಈ ಥರ ಫುಲ್ ಲಾಕ್ ಆಗಿದೆ. ಟಿಪ್ ನಂಬರ್ 2, ನಾವು ಸ್ವೀಟ್ ಮಾಡುವಾಗ ಪಾಕ ಮಾಡ್ತಿರ್ತೀವಿ. ಆ ಪಾಕ ಅನ್ನೋದು ಗಟ್ಟಿಯಾಗಿ ಹೋಗುತ್ತೆ. ಆ ಥರ ಆಗಬಾರ್ದು ಅಂದರೆ ಸ್ವಲ್ಪ ಲೆಮನನ್ನು ರಸವನ್ನು ಅದರಲ್ಲಿ ಹಾಕಿ ಹೀಗೆ ಮಾಡಿದ್ರೆ ಪಾಕ ಅನ್ನೋದು ಗಟ್ಟಿಯಾಗಲ್ಲ. ಟಿಪ್ ನಂಬರ್ 3, ಗ್ಲಾಸ್ಗಳನ್ನೋದು ನೀರೆಲ್ಲ ಹೋಗಿ ಈ ಥರ ಟೈಟಾಗಿ ಬಿಗಿಯಾಗಿರುತ್ತೆ. ಎಷ್ಟು ಕೀಳಿದ್ರೂ ಬರೋದಿಲ್ಲ. ಕಷ್ಟಪಟ್ಟು ಈ ಥರ ತೆಗೆಯೋ ಬದಲು ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ. ಸ್ವಲ್ಪ ಆಯಿಲನ್ನು ಇದರೊಳಗೆ ಹಾಕ್ಕೊಳ್ಳಿ. ಈ ಥರ ಆಯಿಲನ್ನು ಹಾಕ್ಕೊಂಡು ಈಗ ಓಪನ್ ಮಾಡಿ. ಈಸಿಯಾಗಿ ಗ್ಲಾಸ್ ಅನ್ನೋದು ಬರುತ್ತೆ. ಟಿಪ್ ನಂಬರ್ 4, ಎಲ್ಲರ ಹತ್ರ ಸೇಫ್ಟಿ ಪಿನ್ ಅನ್ನೋದು ಇರುತ್ತಲ್ಲ, ಈ ಥರ ಮನೆ ಕೀಸನ್ನು ಬ್ಯಾಗಲ್ಲೇ ಹಾಕೊಂಡು ಬಿಟ್ಟಿರ್ತೀವಿ. ನಮಗೆ ಬೀಗ ಬೇಕು ಅನ್ನೋವಾಗ ಸಿಗೋದಿಲ್ಲ. ಅಂಥ ಟೈಮಲ್ಲಿ ಒಳಗಡೆ ಇರೋವಂಥ ಜಿಪ್ಪಿಗೇನು ಬೀಗಕ್ಕೂ ಸೇಫ್ಟಿ ಪಿನ್ನನ್ನು ಹಾಕಿ ಈ ಥರ ಕ್ಲೋಸ್ ಮಾಡ್ಕೊಳ್ಳಿ. ನಮಗೆ ಬೀಗ ಅನ್ನೋದು ಬೇಗ ಸಿಗುತ್ತೆ. ಟಿಪ್ ನಂಬರ್ 5, ನಾವು ಏರ್ ಕ್ಲಿಪ್ಸ್ ಅನ್ನೋದು ಎಲ್ಲಂದರೆ ಅಲ್ಲಿ ಬಿಸಾಕ್ತಾ ಇರ್ತೀವಿ, ಬೇಗ ಸಿಗೋದಿಲ್ಲ. ಅಂಥ ಟೈಮಲ್ಲಿ ಒಂದು ವೇಸ್ಟ್ ಮಾಸ್ಕನ್ನು ತಗೊಂಡು ಏರ್ ಕ್ಲಿಪ್ಸನ್ನು ಈ ಥರ ಅದಕ್ಕೆ ಪಿನ್ ಮಾಡ್ಕೊಳ್ಳಿ. ಈ ಥರ ಮಾಡೋದ್ರಿಂದ ನಮಗೆ ಏರ್ ಪಿನ್ಸ್ ಅನ್ನೋದು ಬೇಗ ಸಿಗುತ್ತೆ. ನಿಮಗೆ ಈ ಟಿಪ್ ಇಷ್ಟ ಆದರೆ ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಟಿಪ್ ನಂಬರ್ 6, ನಾವು ಮನೆಯಲ್ಲಿ ಪ್ಲಾಸ್ಟರ್ ಅನ್ನೋದು ಯೂಸ್ ಮಾಡುವಾಗ ಬೇಗ ಅದನ್ನು ಓಪನ್ ಮಾಡೋದಕ್ಕೆ ಆಗೋದಿಲ್ಲ, ಬೇಗ ಅದು ಸಿಗೋದಿಲ್ಲ. ಅಂಥ ಟೈಮಲ್ಲಿ ಇಂಥ ಸೇಫ್ಟಿ ಪಿನ್ನನ್ನು ಇದಕ್ಕೆ ಹಾಕ್ಕೊಂಡು ಪ್ರೆಸ್ ಮಾಡ್ಕೊಳ್ಳಿ. ಆವಾಗ ನಮಗೆ ಬೇಗ ಓಪನ್ ಮಾಡೋದಕ್ಕೆ ಸುಲಭವಾಗುತ್ತೆ. ಟಿಪ್ ನಂಬರ್ 7, ನೋಡಿ, ಸ್ಟವ್ ಅನ್ನೋದು ತುಂಬ ಗಲೀಜಾಗಿದೆ. ಈ ಥರ ಗಲೀಜಾಗಿರೋ ಸ್ಟವನ್ನು ಕ್ಲೀನ್ ಮಾಡೋಕ್ಕೆ ಒಂದು 10 ನಿಮಿಷ ಅದು ಟೈಮ್ ತಗೊಳುತ್ತೆ. ಅಂಥ ಟೈಮಲ್ಲಿ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ. ಈಗ ನಾನು ಸಿಂಪಲ್ ಮೆಥಡಾಗಿ ಕ್ಲೀನ್ ಮಾಡೋದು ತೋರಿಸ್ತಿದ್ದೀನಿ. ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದ್ರ ಮೇಲೆ 2 ಸ್ಪೂನಷ್ಟು ಡಿಟರ್ಜೆಂಟನ್ನು ಹಾಕ್ಕೊತಿದ್ದೀನಿ. ಇದು ಹಾಕ್ಕೊಂಡು 10 ನಿಮಿಷ ಇದನ್ನು ನೆನೆಯಾಗಿ ಬಿಡ್ತಾಯಿದ್ದೀನಿ. ಇದೊಂದು 10 ನಿಮಿಷ ನೆನೆದ ಮೇಲೆ ನೋಡಿ, ಸ್ಕ್ರಬ್ಬರ್ ತಗೊಂಡು ಚಿಕ್ಕದಾಗಿ, ನಾನೇನು ಜೋರಾಗಿ ಉಜ್ತಾ ಇಲ್ಲ ನೋಡಿ, ಸುಮ್ಮನೆ ಈಗ ಅಂತ ಇದ್ರೂ ಕ್ಲೀನಾಗೆ ಹೋಗ್ತಿದೆ. ನಿಮಗೆ ಈ ಟಿಪ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ್ದಾಗಿ ನನ್ನ ಚಾನಲನ್ನು ಯಾರು ನೋಡ್ತಿದ್ರೋ ಅವರು ಸ್ವಾತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಈ ಥರ ಸ್ಟೋವನ್ನು ವಾಟರಲ್ಲಿ ವಾಶ್ ಮಾಡಿಕೊಂಡು ಈ ಥರ ಕ್ಲಾತ್ ತಗೊಂಡು ಕ್ಲೀನಾಗಿ ಒರೆಸ್ಕೊಳ್ಳಿ. ನೋಡಿ, ಸ್ಟವ್ ಅನ್ನೋದು ಕ್ಲೀನಾಗಿ ಎಷ್ಟು ಚೆನ್ನಾಗಿ ಕಾಣಿಸಿದೆ. ಟಿಪ್ ನಂಬರ್ 8, ನಾವು ಮಿಕ್ಸಿಯನ್ನು ದಿನ ನೀರಲ್ಲಿ ತೊಳ್ಕೊಳ್ಳೋಕ್ಕೆ ಆಗೋದಿಲ್ಲ. ಅಂಥ ಟೈಮಲ್ಲಿ ಒಂದು ಬಟ್ಟೆ ತಗೊಂಡು ಈ ಥರ ಮಿಕ್ಸಿ ಹಾಕ್ಕೊಳ್ಳುವಾಗೆಲ್ಲ ಈ ಥರ ಬಟ್ಟೆ ತಗೊಂಡು ಕ್ಲೀನಾಗಿ ಒರೆಸ್ಕೊಳ್ಳಿ. ಈ ಥರ ಕ್ಲೀನ್ ಮಾಡೋದರಿಂದ ಮಿಕ್ಸಿ ಅನ್ನೋದು ಕ್ಲೀನಾಗಿರುತ್ತೆ. ನಾವು ದಿನ ಅದನ್ನು ವಾಟರಲ್ಲಿ ಕ್ಲೀನ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಟಿಪ್ ನಂಬರ್ 9, ನಾವು ಬೆಂಡೆಕಾಯಿ ಕಟ್ ಮಾಡುವಾಗ ಚಾಕುಗೆ ಈ ಥರ
ಮೆತ್ಕೊಳ್ತಾ ಇರುತ್ತೆ. ಈ ಥರ ಆಗಬಾರ್ದಂದ್ರೆ ನಿಂಬೆಹಣ್ಣು ಅರ್ಧ ತಗೊಂಡು ಈ ಥರ 2 ಸೈಡು ಉಜ್ಕೊಳ್ಳಿ. ಈ ಥರ ಉಜ್ಕೊಂಡಾದಮೇಲೆ ಕಟ್ ಮಾಡಿ ನೋಡಿ. ನೈಫ್ಗೆ ಅನ್ನೋದು ಅಂಟ್ಕೊಳ್ಳಲ್ಲ. ನಿಮ್ಗೆ ಈ ಟಿಪ್ಪ ಇಷ್ಟ ಆದರೆ ನೀವು ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ. ಟಿಪ್ ನಂಬರ್ 10, ಶುಂಠಿ ಅನ್ನೋದು ಬೇಗ ಕೊಳ್ತೋಗ್ದಿರ ಫ್ರೆಶ್ ಆಗಿರಬೇಕಂದ್ರೆ ಪ್ಲಾಸ್ಟಿಕ್ ಕವರಲ್ಲಿ ಹಾಕ್ದಿರ ಈ ಥರ ಬ್ಯಾಗ್ ತಗೊಂಡು ಹಾಕ್ಕೊಂಡು ಸ್ಟೋರ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಈ ಥರ ಮಾಡಿದ್ರೆ ಕೊಳ್ತೋಗ್ದಿರ ಫ್ರೆಶ್ ಆಗಿ ತುಂಬ ದಿನ ಇರುತ್ತೆ. ಮತ್ತಷ್ಟು ವಿಡಿಯೋವನ್ನು ನೋಡೋದಕ್ಕಾಗಿ ಸ್ವಾತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.